पदन्यासक्रीडा परिचयमिवारब्धुमनसः स्खलन्तस्तेऽखिलं भवनकलहं सा न जहति अतस्तेषां शिक्षां सुभगमणिमञ्जीररणितच्छलादाचक्षाणं ಚರಣಕಮಲಂ ಚಾರುಚರಿತೆ. ಓ ಚಾರುಗಮನೆ, ನಿನ್ನರಮನೆಯ ಕಲಹಂಸಗಳು ನಿನ್ನ ಪದನ್ಯಾಸದಲ್ಲಿರುವ ವಿನೋದವನ್ನು ಅಭ್ಯಾಸ ಮಾಡಲು ಎಂಬಂತೆ ಹೆಜ್ಜೆಗಳನ್ನಿಡಲು ಹೊರಟು ಎಡವುತ್ತಾ ಆ ವಿನೋದದ ನಡೆಯನ್ನೇ ಮುಂದುವರಿಸುತ್ತಿವೆ. ಇದನ್ನು ನೋಡಿದರೆ ನಿನ್ನ ಪಾದ ಕಮಲಗಳು ಮನೋಹರ ಕಾಲ್ಗೆಜ್ಜೆಗಳ ನಾದದ ನೆಪದಿಂದ ಆ ಹಂಸಗಳಿಗೆ ಶಿಕ್ಷಣವನ್ನು ಕೊಡುತ್ತಿವೆಯೋ ಎಂಬಂತಿದೆ. ಭೂಧನ ಲಾಭವನ್ನು ಕರುಣಿಸುವ ನಿನ್ನ ಆ ಸುಂದರ ಗತಿಯು ಸದಾ ನಮ್ಮ ಹೃದಯದಲ್ಲಿ ಅಚ್ಚೊತ್ತಿರಲಿ. ಗತಾಸ್ತೆ ಮಂಚತ್ವಂ ದೃಹಿಣ ಹರಿರುದ್ರೇಶ್ವರ ಭೃತಃ ಶಿವಸ್ವಚ್ಛಾಯ ಘಟಿತ ಕಪಟ ಪ್ರಚ್ಛದಪಟಃ ತ್ವದೀಯಾನಾಂ ಭಾಸಾಂ ಪ್ರತಿಫಲನರಾಗಾರುಣತಯಾ ಶರೀರೀ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ. ಓ ದೇವಿ, ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆಂಬ ನಿನ್ನ ಭೃತ್ಯರು ನಿನ್ನ ಮಂಚವಾದರು. ಸದಾಶಿವನು ಶುಭ್ರ ಕಾಂತಿಯ ಹಾಸುಬಟ್ಟೆಯಾಗಿದ್ದಾನೆ. ಅವನು ನಿನ್ನ ಎಳಗೆಂಪಾದ ಕಾಂತಿಯ ಪ್ರತಿಫಲನದಿಂದ ಮೂರ್ತಿವೆತ್ತ ಶೃಂಗಾರ ರಸದಂತೆ ನಿನ್ನ ಮನಸ್ಸನ್ನು ತಣಿಸುತ್ತಿದ್ದಾನೆ. ಸರ್ವದೇವ ಪೂಜ್ಯಳೇ, ನಮ್ಮ ಪೂಜೆಯನ್ನು ಸ್ವೀಕರಿಸು. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದುಪಲಶೋಭಾ ಕುಚತಟೆ ಭೃಶಂ ತನ್ವಿ ಮಧ್ಯೆ ಪೃಥುರುರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋರ್ಜಯತಿ ಕರುಣಾ ಕಾಚುದರುಣಾ. ದೇವಿ, ನಿನ್ನ ಮುಂಗುರುಳು ಕುಟಿಲವಾಗಿವೆ. ಮುಗುಳು ನಗೆ ಸ್ವಭಾವ ಸರಳವಾಗಿದೆ. ಮನಸ್ಸು ಶಿರೀಷ ಕುಸುಮದಂತೆ ಕೋಮಲ. ಎದೆಯಲ್ಲಿ ಕಾಠಿಣ್ಯ, ನಡುವಿನಲ್ಲಿ ಕೃಶತೆ, ನಿತಂಬದಲ್ಲಿ ಸ್ಥೌಲ್ಯ, ಹೀಗೆ ವಿರುದ್ಧ ಗುಣಗಳಿಂದ ಕೂಡಿದವಳು ನೀನು. ಅರುಣವರ್ಣದ ಸದಾಶಿವನ ಕರುಣಾಮಯ ಶಕ್ತಿಯಾದ ನೀನು ಜಗತ್ತನ್ನೆಲ್ಲ ಕಾಪಾಡುವವಳು. ಈ ಮಕ್ಕಳ ಮೇಲೆ ಕರುಣೆದೋರೆಂದು ಬೇಡುತ್ತೇವೆ. ಕಲಂಕ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಕರ್ಪೂರೈರ್ಮರಕತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ದೇವಿ, ಚಂದ್ರಮಂಡಲದಲ್ಲಿ ಕಾಣುವ ಕಲಂಕವೇ ಕಸ್ತೂರಿ. ಕಲೆಗಳೆಂಬ ಕರ್ಪೂರದಿಂದ ತುಂಬಿದ ಜಲಮಯವಾದ ಆತನ ಮಂಡಲವೇ ಮರಕತಮಯ ಭರಣಿ. ನಿನ್ನ ದೈನಂದಿನ ಭೋಗದಿಂದ ಬರಿದಾಗುತ್ತಿರುವ ಇದನ್ನು ಬ್ರಹ್ಮನು ಮತ್ತೆ ಮತ್ತೆ ಪ್ರಾಯಶಃ ನಿನಗಾಗಿಯೇ ತುಂಬುತ್ತಿರಬಹುದು. ಸಕಲೇಷ್ಟಗಳನ್ನು ಪೂರೈಸುವ ಓ ತಾಯಿ, ನಿನಗಿದೋ ವಂದನೆ. ಪುರಾರಾತೇರಂತಃಪುರಮಸಿ ತತಸ್ತ್ವಚ್ಚರಣಯೋಃ ಸಪರ್ಯಮರ್ಯಾದಾ ತರಲಕರಣಾನಾಮ ಸುಲಭ ತಥಾ ಹೀತೆ ನೀತಾಃ ಶತಮಖಮುಖಾಃ ಸಿದ್ಧಿಮತುಲಾಂ ತವ ದ್ವಾರೋಪಾಂತಸ್ಥಿತಿಭಿರಣಿಮಾಧ್ಯಾಭಿರಮರಾಃ. ದೇವಿ, ನೀನು ತ್ರಿಪುರಾರಿಯ ಪಟ್ಟಮಹಿಷಿ. ಆದ್ದರಿಂದಲೇ ಚಪಲ ಚಿತ್ತರಿಗೆ ನಿನ್ನ ಪಾದಾರ್ಚನೆ ಸುಲಭವಲ್ಲ. ಆದ್ದರಿಂದಲೇ ಇಂದ್ರಾದಿ ದೇವತೆಗಳೂ ಸಹ ನಿನ್ನ ಬಾಗಿಲಿನ ಹತ್ತಿರದಲ್ಲಿಯೇ ಇರುವ ಅಣಿಮಾದಿ ಅಷ್ಟೈಶ್ವರ್ಯದಿಂದಲೇ ಅತುಲ ಸಿದ್ಧಿಯನ್ನು ಪಡೆದು ತೃಪ್ತರಾಗಿ ಹಿಂತಿರುಗಿಬಿಟ್ಟರು. ಸಮೀಪಕ್ಕೆ ಬಂದವರನ್ನು ಅಷ್ಟೈಶ್ವರ್ಯ ಸಂಪನ್ನರನ್ನಾಗಿ ಮಾಡುವ ಸ್ಪರ್ಶಮಣಿಯೇ, ನಿನಗೆ ಅನಂತಾನಂತ ವಂದನೆಗಳು. ಕಲತ್ರಂ ವೈಧಾತ್ರಂ ಕತಿ ಕತಿ ಭಜಂತೆ ನ ಕವಯಃ ಶ್ರಿಯೋ ದೇವ್ಯಾಃ ಕೋ ವಾ ನ ಭವತಿ ಪತಿಃ ಕೈರಪಿ ಧನೈಃ ಮಹಾದೇವಂ ಹಿತ್ವಾ ತವ ಸತಿ ಸತಿ ನಾಮ ಚರಮೇ ಕುಚಾಭ್ಯಾಮಾಸಂಗಃ ಕುರವಕತರೋರಪ್ಯ ಸುಲಭಃ. ದೇವಿ, ಬ್ರಹ್ಮನ ಪತ್ನಿಯಾದ ಸರಸ್ವತಿಯನ್ನು ಎಷ್ಟೆಷ್ಟು ಕವಿಗಳು ಸೇವಿಸುತ್ತಿಲ್ಲ. ಕೆಲವು ಸಂಪತ್ತನ್ನು ಪಡೆದು ಯಾರು ತಾನೇ ಲಕ್ಷ್ಮಿಗೆ ಸ್ವಾಮಿ ಎನಿಸಿಲ್ಲ. ಓ
ಓ ಪತಿವ್ರತ ಶಿರೋಮಣಿಯೇ, ನಿನ್ನ ಆಲಿಂಗನ ಮಾತ್ರ ಮಹಾದೇವನನ್ನು ಬಿಟ್ಟು ಗೋರಂತಿ ಗಿಡಕ್ಕೂ ನೆಪದಿಂದಲೂ ದೊರಕಿಲ್ಲ. ಶಿವನ ಅರ್ಧಾಂಗಿಯಾದ ವಿದ್ಯಾದಾಯಿನಿಯಾದ ನಿನ್ನನ್ನು ಪ್ರಾರ್ಥಿಸಿ ನಮಿಸುತ್ತೇವೆ. ಗಿರಾಮಾಹುರ್ದೇವೀಂ ದೃಹಿಣ ಗೃಹಿಣೀಮಾಗಮವಿದೋ ಹರೇಃ ಪತ್ನೀಂ ಪದ್ಮಾಂ ಹರ ಸಹಚರೀಮದ್ರಿತನಯಾಂ ತುರೀಯಾಕಾಪಿತ್ವಂ ದುರಧಿಗಮನಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ. ದೇವಿ, ವೇದವನ್ನು ಬಲ್ಲವರು ನಿನ್ನನ್ನು ಬ್ರಹ್ಮನ ಪತ್ನಿಯೂ ವಾಗ್ದೇವಿಯೂ ಆದ ಸರಸ್ವತಿ ಎಂದು, ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಎಂದು, ಶಿವನ ಸಹಧರ್ಮಿಣಿಯಾದ ಪಾರ್ವತಿ ಎಂದೂ ಹೇಳುತ್ತಾರೆ. ನೀನಾದರೋ ತುರಿಯಳು ತಿಳಿಯಲ ಸಾಧ್ಯವಾದ ಮಹಿಮೆಯುಳ್ಳವಳೂ ಆದ ವಿಶ್ವವನ್ನೇ ಮೋಹಗೊಳಿಸುವ ಪರಬ್ರಹ್ಮದ ಮಹಿಷಿ. ಮಹಾಮಾಯೆ, ನಮ್ಮನ್ನು ಮುಸುಕಿರುವ ಅಜ್ಞಾನವನ್ನು ನಿವಾರಿಸೆಂದು ಬೇಡಿಕೊಳ್ಳುತ್ತೇವೆ. ಕದಾ ಕಾಲೇ ಮಾತಃ ಕಥಯ ಕಲಿತಾಲಕ್ತಕರಸಂ ಪಿಬೇಯಂ ವಿದ್ಯಾರ್ಥಿ ತವ ಚರಣ ನಿರ್ಣೇಜನ ಜಲಂ ಪ್ರಕೃತ್ಯಾ ಮೂಕಾನಾಂ ಅಪಿ ಚ ಕವಿತಾ ಕಾರಣತಯಾ ಕದಾ ಧತ್ತೆ ವಾಣಿ ಮುಖ ಕಮಲತಾಂಬೂಲರಸತಾಂ. ಓ ತಾಯಿ, ಬ್ರಹ್ಮವಿದ್ಯಾಪೇಕ್ಷಿಯಾದ ನಾನು ಅಲತಿಗೆಯ ರಸದಿಂದ ಮಿಶ್ರವಾದ ನಿನ್ನ ಪಾದೋದಕವನ್ನು ಕುಡಿಯಲು ಇನ್ನೂ ಎಷ್ಟು ಕಾಲ ಬೇಕು? ಹುಟ್ಟು ಮೂಗರಿಗೂ ಕವಿತಾ ಸಾಮರ್ಥ್ಯವನ್ನು ನೀಡಬಲ್ಲ ಆ ತೀರ್ಥವು ಸರಸ್ವತಿಯ ಮುಖ ಕಮಲದ ತಾಂಬೂಲವಾಗಿ ಪರಿಣಮಿಸುವ ಭಾಗ್ಯವಾದರೂ ಯಾವಾಗ? ಅಂಥ ಭಾಗ್ಯಕ್ಕಾಗಿ ನಿನಗಿದೋ ನಮ್ಮ ಅರ್ಚನೆ. ಸರಸ್ವತ್ಯಾ ಲಕ್ಷ್ಮ್ಯಾ ವಿಧಿಹರಿಸಪನ್ನೋ ವಿಹರತೆ ರತೇಃ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷಾ ಚಿರಂಜೀವನ್ನೇವ ಕ್ಷಪಿತ ಪಶುಪಾಶವ್ಯತಿಕರಃ ಪರಾನಂದಾಭಿಖ್ಯಂ ರಸಯತಿ ರಸಂ ತ್ವದ್ಭಜನವಾನ್. ಭಗವತಿ, ನಿನ್ನನ್ನು ಆರಾಧಿಸುವ ಭಕ್ತನು ಬ್ರಹ್ಮ ವಿಷ್ಣುಗಳಿಗೆ ಅಸೂಯೆಯುಂಟಾಗುವ ರೀತಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿಯರೊಡನೆ ವಿಹರಿಸುತ್ತಾನೆ. ಸುಂದರ ಶರೀರವನ್ನು ಪಡೆದು ರತಿಯ ಮನಸ್ಸನ್ನು ಚಂಚಲಗೊಳಿಸುತ್ತಾನೆ. ತಾನು ಬದುಕಿರುವಾಗಲೇ ಅವಿದ್ಯಾ ಮಾಯೆಗಳ ಸಂಬಂಧವನ್ನು ಬಿಡಿಸಿಕೊಂಡು ಬಹುಕಾಲ ಪರಮಾನಂದವನ್ನು ಸವಿಯುತ್ತಾನೆ. ನಿನಗಿದೋ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರದೀಪಜ್ವಾಲಾಭಿಃ ದಿವಸಕರ ನೀರಾಜನ ವಿಧಿಃ ಸುಧಾಸೂತೇಶ್ಚಂದ್ರೋ ಫಲಜಲಲವೈರರ್ಘ್ಯರಚನಾ ಸ್ವಕೀಯೈರಂಭೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ. ಓ ವಾಗ್ಜನನಿ, ಹಣತೆಯ ದೀಪಗಳಿಂದ ಸೂರ್ಯನಿಗೆ ನೀರಾಜನ ಮಾಡಿದಂತೆ, ಚಂದ್ರಕಾಂತ ಶಿಲೆಯಿಂದ ಜಿನುಗಿದ ನೀರಿನಿಂದ ಚಂದ್ರನಿಗೆ ಅರ್ಘ್ಯ ಕೊಟ್ಟಂತೆ, ಸಾಗರದ ನೀರಿನಿಂದ ಸಾಗರಕ್ಕೆ ತರ್ಪಣ ಕೊಟ್ಟಂತೆ, ನೀನಿತ್ತ ವಾಕ್ಶಕ್ತಿಯಿಂದ ನಿನ್ನನ್ನೇ ಸ್ತುತಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಮಕ್ಕಳಿಗೆ ತಾಯಿಗಿಂತ ಸುಂದರಿ ಬೇರೆ ಇಲ್ಲ. ಈ ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ಕಂಡಂತೆ ನಿನ್ನ ಸೌಂದರ್ಯವನ್ನು ಬಣ್ಣಿಸಿ ಅರ್ಚಿಸಿದ್ದಾರೆ. ಇದನ್ನು ಸ್ವೀಕರಿಸಿ ನಮಗೆ ಪರಿಪೂರ್ಣ ಅನುಗ್ರಹವನ್ನು ದಯಪಾಲಿಸು.